ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹರ್ಬಲ್ ಹೇರ್ ಆಯಿಲ್ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ನೋಡೋಣ. ನಮಗೆ ಮನೆಯಲ್ಲಿ ಸಿಗುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಈ ರೀತಿಯಾಗಿ ಹರ್ಬಲ್ ಹೇರ್ ಆಯಿಲ್ ಮನೆಯಲ್ಲಿ ಮಾಡ್ಕೋಬೋದು. ನಾವಿವತ್ತು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹರ್ಬಲ್ ಹೇರ್ ಆಯಿಲ್ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಇದು ನಾನು ಮೊದಲೇ ಮಾಡಿಟ್ಟಿರೋದು. ಇದರಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ. ಬಟ್ ಇವಾಗ ನನ್ನ ಹತ್ರ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಷ್ಟನ್ನು ಮಾತ್ರ ಹಾಕಿ ನಾನು ಹೇರ್ ಆಯಿಲ್ ರೆಡಿ ಮಾಡ್ತಿದ್ದೇನೆ. ಇದು ಪ್ಯೂರ್ ತೆಂಗಿನ ಎಣ್ಣೆಯಲ್ಲಿ ಮಾಡಿದ ಹೇರ್ ಆಯಿಲ್. ನೋಡಿ, ಇದು ಪ್ಯೂರ್ ತೆಂಗಿನ ಎಣ್ಣೆ, ಪ್ಯಾಕೆಟ್ ಎಣ್ಣೆ ಅಲ್ಲ, ಗಾಣದಿಂದ ಮಾಡಿಸಿ ತಂದ ತೆಂಗಿನ ಎಣ್ಣೆ. ಇದಕ್ಕೆ ನಾನು ಮೊದಲಿಗೆ ಅಲೋವೆರಾ ಹಾಕ್ತಿದ್ದೇನೆ. ಅಲೋವೆರಾ ಇದು ಮನೇಲಿ ನಾವು ಸಣ್ಣ ಗಿಡ ತಂದು ನೆಟ್ಟರು ಅದು ಫುಲ್ ಪಾಟ್ ಫುಲ್ ಆಗುತ್ತೆ. ಇದನ್ನು ಮೊದಲಿಗೆ ಕಟ್ ಮಾಡಿ ತೆಗಿಬೇಕು. ಇದರದ್ದು ಫಸ್ಟಿಗೆ ನಾವು ತೆಗೆಯುವಾಗ ಇಲ್ಲಿ ಯೆಲ್ಲೋ ಕಲರ್ ಬರುತ್ತೆ, ಅದನ್ನು ಸ್ವಲ್ಪ ಹೊತ್ತು ಕಟ್ ಮಾಡಿ ಹಾಗೆ ಇಡಿ, ಅದು ಎಲ್ಲ ಇಳಿದು ಹೋಗುತ್ತೆ. ಆಮೇಲೆ ನಾವು ಇದನ್ನು ಯೂಸ್ ಮಾಡಬೇಕು. ಈ ರೀತಿಯಾಗಿ ತೆಗೆದು ಇದರ ಅಲೋವೆರಾ ಪಲ್ಪನ್ನು ತೆಗೆದ್ರೆ ಆಯಿತು. ಹೀಗೆ ನೋಡಿ, ನಾವು ಅಂಗಡಿಯಲ್ಲಿ ಸಿಗೋ ಅಲೋವೆರಾ ಹಾಕೋದಕ್ಕಿಂತ ಹೀಗೆ ಮನೆಯಲ್ಲೇ ಬೆಳೆಸಿರೋ ಅಲೋವೆರಾ ಹಾಕಿದರೆ ತುಂಬ ಒಳ್ಳೆಯದು. ಯಾವುದೇ ಕೆಮಿಕಲ್ ಎಲ್ಲ ಏನು ಆ್ಯಡ್ ಆಗಿರಲ್ಲ. ಹಾಗಾಗಿ ನೋಡಿ, ಇದು ಹೀಗೆ ಪೀಸ್ ಇರೋದನ್ನು ಒಂದು ಸಲ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸಿದ್ರೆ ಸಾಕು. ಇಷ್ಟ ಆದರೆ ಸಾಕು. ನಾನೀಗಿಲ್ಲಿ ಒಂದು ಕುಟಾಣಿ ತಗೊಂಡಿದ್ದೇನೆ. ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡ್ತೇನೆ. ಮೊದಲಿಗೆ ನಾನಿಲ್ಲಿ ದಾಸವಾಳದ ತುದಿ ತಗೊಂಡಿದ್ದೇನೆ. ದಾಸವಾಳ ಎಲೆ, ಇದಕ್ಕೆ ಅದರ ಹೂ ಬೇಕಿದ್ರೂ ಹಾಕ್ಬೋದು. ಆಮೇಲೆ ಒಂದು ತುದಿ ತುಳಸಿ, ಇದು ಶೀತ ಎಲ್ಲ ಆಗೋದಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಒಂದು ತುದಿ ದೊಡ್ಡ ಪತ್ರೆ. ಇದಿಷ್ಟನ್ನು ಇವಾಗ ಸ್ವಲ್ಪ ಹೊತ್ತು ಸ್ಮ್ಯಾಶ್ ಮಾಡುವ. ಹೀಗೆ ಮಾಡಿ ಹಾಕೋದ್ರಿಂದ ಇದರದ್ದು ರಸ ಎಲ್ಲ ಬೇಗ ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಗುದ್ದಿ ಇದನ್ನು ಹಾಕ್ತಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ನೆಲ್ಲಿಕಾಯಿ, 1 ಚಮಚದಷ್ಟು ಮೆಂತೆಕಾಳು. ನಮ್ಮದು ಹೇರ್ ಆಯಿಲ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದು ಭೃಂಗರಾಜ. ಇದು ನೋಡಿ, ಇದರ ಎಲೆಯನ್ನು ಸ್ವಲ್ಪ ಕೀಚಿದ್ರೆ ಸಾಕು, ನಮ್ಮದು ಕೈ ಎಲ್ಲ ಬ್ಲ್ಯಾಕ್ ಕಲರ್ ಬರುತ್ತೆ. ಹಾಗಾಗಿ ಇದು ಗ್ರೇ ಹೇರ್ಗೆ ತುಂಬ ಒಳ್ಳೆಯದು ಇದರ ಎಣ್ಣೆ ಹಾಕಿದರೆ. ಹಾಗಾಗಿ ಇದನ್ನು ನಾನು ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಜಜ್ತೇನೆ. ಇದು ಇದರಲ್ಲಿ ಸರಿಯಾಗಿ ಅದರದ್ದು ರಸ ಬಿಡದಿದ್ದರೆ ನೀವು ಮಿಕ್ಸಿಗೆ ಹಾಕಿಬಿಟ್ಟು ಬೇಕಿದ್ದರೂ ಒಂದು ರೌಂಡ್ ತಿರುಗಿಸ್ಕೋಬಹುದು. ಈಗ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ತೇನೆ, ತೆಂಗಿನ ಎಣ್ಣೆ. ಇದು ಸ್ವಲ್ಪ ಹೊತ್ತು ಬಿಸಿ ಆದರೆ ಸಾಕು, ಕುದಿಬೇಕಂತ ಇಲ್ಲ. ನೋಡಿ, ಇದು ನಾವು ಆವಾಗಲೇ ಜಜ್ಜಿರುವ ಇಂಗ್ರೀಡಿಯೆಂಟ್ಸ್. ಇದನ್ನೆಲ್ಲ ಇವಾಗ ನಾನು ಆಯಿಲಿಗೆ ಹಾಕ್ತಿದ್ದೇನೆ. ಈ ರೀತಿ ಸಿಡಿಯುತ್ತೆ, ಸ್ವಲ್ಪ ಮೆತ್ತಗೆ ಹಾಕಿ. ಆಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಡಿ. ನೋಡಿ, ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಅದರ ಫ್ಲೇವರ್ ಎಲ್ಲ ಬಿಡೋವರೆಗೂ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಒಂದು 10 to 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡಬೇಕು. ಅದರ ಫ್ಲೇವರ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಟು ಬರುತ್ತೆ.
ನೋಡಿ ಇದ್ರದ್ದು ಫ್ಲೇವರ್ ಎಲ್ಲ ಬಿಡುವಾಗ ಎಣ್ಣೆಯ ಕಲರ್ ಚೇಂಜ್ ಆಗುತ್ತೆ ನೋಡಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಇಡ್ತೇನೆ. ಅದಾದ್ರ ಬಿಸಿಗೇನೆ ಫ್ಲೇವರ್ ಬಿಡ್ತಾ ಇರುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ನಾವು ಅದನ್ನು ಸೋಸಬೇಕು. ನೋಡಿ ಇದೀವಾಗ ರೆಡಿಯಾಗಿದೆ. ನೋಡಿ ಎಣ್ಣೆ ಕಲರೆಲ್ಲ ಚೇಂಜ್ ಆಗಿದೆ. ಇವಾಗ ಇದನ್ನು ನಾವು ಒಂದು ಪಾತ್ರೆಗೆ ಸ್ಟ್ರೈನರಿಂದ ಸೋಸುವ. ಸ್ಟ್ರೈನ್ ಮಾಡಿದರೆ ಆಯಿತು. ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಸಿಲ್ಕಿ ಸಾಫ್ಟ್ ಹೇರ್ ಬರುತ್ತೆ ಇದರಿಂದಾಗಿ. ಆಮೇಲೆ ಹೇರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ನೋಡಿ.